ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಯುಗಾದಿ ಹಬ್ಬದ ವಿಶೇಷವಾಗಿ ಬೇಳೆ ಹೋಳಿಗೆ ತಯಾರಿಸೋ ರೆಸಿಪಿನ ನಾನು ಕಳೆದ ಬಾರಿ ತೋರಿಸಿದ್ದೆ. ಬೇಳೆ ಬೇಯಿಸಿ ಶೋಧಿಸಿಟ್ಕೊಂಡಿರುವಂಥ ಕಟ್ಟನ್ನು ಬಳಸಿ ಕೇವಲ 10 ನಿಮಿಷದಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬದೇನೆ, ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇನೆ ಹೋಳಿಗೆ ಸಾರು ಹೇಗೆ ತಯಾರಿಸೋದು ಅಂತ ನೋಡೋಣ. ಹೋಳಿಗೆ ಸಾರು ತಯಾರಿಸೋದಕ್ಕೆ ಮೊದಲು ಒಂದು ಪಾತ್ರೆಗೆ ಶೋಧಿಸಿಟ್ಕೊಂಡಿರುವಂಥ ಕಟ್ಟನ್ನು ಬಗ್ಗಿಸ್ಕೊಂಡು ಇದಕ್ಕೆ ಎಷ್ಟು ಅಗತ್ಯ ಇದೆಯೋ ಅದರ ಪ್ರಕಾರವಾಗಿ ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಚಿಕ್ಕ ಚಮಚ ಅಷ್ಟು ಸಾರಿನ ಪುಡಿ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅದರ ಪ್ರಕಾರವಾಗಿ ಸಾರಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸಹ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ನಲ್ಲಿಕಾಯಿಗಾದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ತೆಳ್ಳಗೆ ರಸ ತೆಗೆದಿಟ್ಕೊಂಡಿದ್ದು ಅದನ್ನು ಸಹ ಬಗ್ಗಿಸ್ಕೊಂಡಿದ್ದೀನಿ. ಈಗ ಇದಿಷ್ಟು ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡು ಸುಮಾರು 5 ರಿಂದ 8 ನಿಮಿಷದವರೆಗೂ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಸಾರಿನ ಪುಡಿಯಿಂದ ಘಾಟು ಸಹ ಕಮ್ಮಿ ಆಗುತ್ತೆ. ಅದರಿಂದಾಗಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಹೂರಣ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಹೋಳಿಗೆ ಆಗುವಷ್ಟು ಹೂರಣ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕದ್ರಿ ಸಾರಿಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಾರು ಎಷ್ಟು ಸಿಹಿ ಬೇಕೋ, ಎಷ್ಟು ಸಿಹಿ ಅಗತ್ಯ ಇದೆಯೋ ನಿಮಗೆ ಅದರ ಪ್ರಕಾರವಾಗಿ ಹೂರಣನ ಹಾಕ್ಕೊಳ್ಳಿ. ಹೂರಣನ ನಾನಿಲ್ಲಿ ನೀರಲ್ಲಿ ಕದ್ರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಕಲಿಸ್ಕೊಂಡ್ಮೇಲೆ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಾನಿಲ್ಲಿ ಹೂರಣನ ಬರೀ ನೀರಲ್ಲಿ ಕಲಸಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹೂರಣ ಜೊತೆ ಸ್ವಲ್ಪ ತೆಂಗಿನಕಾಯಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ಸಹ ಸೇರಿಸ್ಕೋಬೋದು, ಹಾಗೂ ಮಾಡ್ಬೋದು. ಇದೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದ ಮೇಲೆ ಇದೊಂದು ಚೂರು ರುಚಿ ನೋಡಿ ಇನ್ನೂ ಸ್ವಲ್ಪ ಉಪ್ಪು, ಸಾರಿನ ಪುಡಿನಾರು ಅಗತ್ಯ ಇದೆ ಅಂದರೆ ಸೇರಿಸ್ಕೋಬೋದು. ಹೂರಣ ಸೇರಿಸೋದಕ್ಕೆ ಮುಂಚೆ ಸಾರು ಸ್ವಲ್ಪ ನೀರಾಗಿರುತ್ತೆ. ನಾವು ಬರೀ ಬೇಳೆ ಕಟ್ಟು ತೊಗೊಂಡಿರ್ತೀವಲ್ಲ, ಅದರಿಂದಾಗಿ ಸಾರು ಸ್ವಲ್ಪ ನೀರಾಗೇ ಇರುತ್ತೆ. ಹೂರಣ ಸೇರಿಸಿದ ಮೇಲೆ ಸ್ವಲ್ಪ ಮಂದ ಬರುತ್ತೆ. ಅದರಿಂದಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅದರ ಪ್ರಕಾರವಾಗಿ ಹೂರಣ ಹಾಕ್ಕೊಳ್ಳಿ. ಒಂದ್ಸಲ ಇದೆಲ್ಲವನ್ನು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಒಗ್ಗರಣೆ ತಯಾರಿಸ್ಕೊಳ್ಳೋಣ. ನಾನಿಲ್ಲಿ 1-2 ಚಿಕ್ಕ ಚಮಚ ಅಷ್ಟು ತುಪ್ಪಕ್ಕೆ 1 ಚಿಕ್ಕ ಚಮಚ ಸಾಸಿವೆ ಮತ್ತು 1 ದೊಡ್ಡ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ತಯಾರಿಸಿ ಇದನ್ನು ಸಾರಿಗೆ ಹಾಕ್ಕೊಂಡಿದ್ದೀನಿ. ಸಾರಿಗೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಮತ್ತೆ ಏನೇನು ಕುದಿಸೋ ಅಗತ್ಯ ಇಲ್ಲ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಹೋಳಿಗೆ ಸಾರು ತಯಾರಾಗಿರುತ್ತೆ. ಇದನ್ನು ಇದೇ ರೀತಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ರೆಸಿಪಿ, ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ನಾವು ಯಾವುದೇ ಅಡುಗೆಗೂ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ತಯಾರಿಸ್ಕೊತೀವಿ. ಯಾವ ಅಡುಗೆ ಆದ್ರೂ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ. ಅದರಿಂದಾಗಿ ಈ ರೀತಿ ಸಿಂಪಲ್ ಆಗಿ ಒಂದ್ಸಲ ಹೋಳಿಗೆ ಸಾರನ್ನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಅಥವಾ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಯುಗಾದಿ ಹಬ್ಬದಲ್ಲಿ ನೀವು ಈ ರೀತಿ ಹೋಳಿಗೆ ಮತ್ತು ಹೋಳಿಗೆ ಸಾರನ್ನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಾನು ಈಗಾಗಲೇ ಸಾಕಷ್ಟು ಬಗೆಯ ಹೋಳಿಗೆ ರೆಸಿಪಿಗಳನ್ನು ತೋರಿಸಿದ್ದೀನಿ. ಹಾಗೆ ಹಬ್ಬಕ್ಕೆ ವಿಶೇಷವಾಗಿ ತಯಾರಿಸುವಂಥ ಕೆಲವು ಪಾಯಸಗಳ ರೆಸಿಪಿನೂ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ನಿಮಗೆ ಇಷ್ಟ ಆಯಿತು, ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.